ಅಫಜಲ್ಪುರದಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ವಿಜಯಲಕ್ಷ್ಮಿ ಜಾತ್ರೆಯ ವಿಜಯೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸಲಿದ್ದು ಸಕಲ ಸೌಲಭ್ಯಗಳೊಂದಿಗೆ ದೇವಸ್ಥಾನ ಕಮಿಟಿ ಸಜ್ಜಾಗಿದೆ. ಇಂದು ರಾತ್ರಿ 8 ಗಂಟೆಗೆ ದೇವಿಯ ಮೆರವಣಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಆರಂಭಗೊಳ್ಳಲಿದೆ. ಪೋತರಾಜರ ಕುಣಿತ, ಗೊಂಬೆ ಕುಣಿತ, ಜಾನಪದ ನೃತ್ಯಗಳು ಮೆರವಣಿಗೆಯಲ್ಲಿ ಭಕ್ತರ ಮನಸೆಳೆಯಲಿವೆ. ಮರುದಿನ ಬೆಳಗ್ಗೆ 4 ಗಂಟೆಗೆ ದೇವಿಯು ತನ್ನ ಸ್ಥಳಕ್ಕೆ ಆಗಮಿಸಲಿದ್ದಾರೆ ಎಂದು ಕಮಿಟಿಯ ಶೈಲೇಶ್ ಗುಣಾರಿ ಹಾಗೂ ರಾಜು ಅರೇಕಾರ್ ತಿಳಿಸಿದ್ದಾರೆ. ಚಂಡಿವಾದ್ಯ, ಹಲಗೆ ವಾದ್ಯ, ಡೊಳ್ಳು ಕುಣಿತದಿಂದ ಜಾತ್ರೆ ಆಕರ್ಷಿತವಾಗಿದ್ದು ದೇವಸ್ಥಾನ ಕಮಿಟಿಯ ಸದಸ್ಯರು ಭದ್ರತೆ ಹಾಗೂ ವ್ಯವಸ್ಥೆಗೆ ಸಜ್ಜಾಗಿದ್ದಾರೆ. ಲಕ್ಷ್ಮೀ ಭವ್ಯ ಮೂರ್ತಿ ಮೆರವಣಿಗೆ ಆಗ್ತದೆ ಬೆಳಿಗ್ಗೆ 5 ಗಂಟೆವರೆಗೂ. ಆದ ನಂತರ ಲಕ್ಷ್ಮೀ ಗುಡಿ ಹತ್ರ ಆ ಒಂದು ಮೂರ್ತಿ ಮೆರವಣಿಗೆ ತಲುಪ್ತದೆ. ನಾಳೆ ಬೆಳಗ್ಗೆ 3:15 ಸಾಯಂಕಾಲ 6 ಗಂಟೆ ತನಕ ಒಂದು ಭವ್ಯ ಮೆರವಣಿಗೆ ಲಕ್ಷ್ಮೀ ಮೂರ್ತಿ ಜಾತ್ರಾ ಮಹೋತ್ಸವ ನೆರವೇರ್ತದೆ. ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಮತ್ತು ಪೋತರಾಜರ ಕುಣಿತ, ಜೋಗಮ್ಮವರ ಕುಣಿತ ಹಾಗೂ ವಿಶೇಷವಾಗಿ ಮಂಗಳೂರಿನಿಂದ ಚಂಡಿವಾದ್ಯ ಹಾಗೂ ಅಲ್ಲಿಂದ ಗೊಂಬೆ ಮೆರವಣಿಗೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಅಫಜಲ್ಪುರ ಪಟ್ಟಣದ ಲಕ್ಷ್ಮೀ ದೇವಸ್ಥಾನ ಕಮಿಟಿ ಮಹತ್ವ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಿದೆ. ಎಲ್ಲ ತಾಲೂಕಿನ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ತಾಯಿ ದೇವಿ ಆಶೀರ್ವಾದಕ್ಕೆ ಪಡೆದು ಪುನೀತರಾಗಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಸರ್ವಮಂಗಲ ಮಂಗಲ್ಯ ಸಾಧಕೆ ಶರಣಿ ತ್ರಂಬಕೆ ದೇವಿ ನಾರಾಯಣಿ ನಮಸ್ತೆ. ಈ ಒಂದು 3 ವರ್ಷಕ್ಕೊಮ್ಮೆ ಅಫಜಲ್ಪುರ ಮಹಾನಗರದಲ್ಲಿ ಈ ಒಂದು ದೇವಿಯ ಕಾರ್ಯ ಭಾಳ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಎಲ್ಲ ಯಾವುದೇ ಜಾತಿ ಮತ ಎನ್ನದೆ ಎಲ್ಲ ಭಕ್ತಾದಿಗಳು ಕೂಡಿ ಈ ಒಂದು ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಈ ದೇವಿ ಮಹಿಮೆ ಹೆಂಗದಪ್ಪ ಅಂದ್ರೆ ದುಷ್ಟರನ್ನು ಸಂಹಾರ ಮಾಡುವುದು. ಯಾರೇ ಇರಲಿ, ಅವರು ಜನರೇ ಇರಲಿ, ರಾಕ್ಷಸರಿರಲಿ, ಯಾರೇ ಇರಲಿ, ಅವರನ್ನು ಸಂಹಾರ ಮಾಡೋದೇ ಈ ದೇವಿಯ ಒಂದು ಕೆಲಸ. ಆದ ಕಾರಣ ದೇವಿಯ ಒಂದು ಮಹಾತ್ಮೆ ಬಹಳ ಅಪರಂಪರವಾಗಿದೆ. ಆದ ಕಾರಣ ಈ ಒಂದು ಅಫಜಲ್ಪುರ ಮಹಾನಗರದಲ್ಲಿ ಈ ದೇವಿಯ ಮಹಾತ್ಮೆ ಹಾಗೂ ದೇವಿಯ ಕಾರ್ಯ ಬಹಳ ವಿಜೃಂಭಣೆಯಿಂದ ಎಲ್ಲ ಬೀದಿಗಳಲ್ಲಿ ದೇವಿಯ ಮೆರವಣಿಗೆ ಆಗ್ತದೆ. ಅದೇ ರೀತಿಯಾಗಿ ಡೊಳ್ಳು, ಬಾಜಿ, ಭಜಂತ್ರಿ, ಅದೇ ರೀತಿಯಾಗಿ ಗೊಂಬೆಗಳ ಕುಣಿತ, ಅದೇ ರೀತಿಯಾಗಿ ಅನೇಕ ಬಾಜಿ, ಪುರಂತರು, ಪೋತ್ಯ, ಇಷ್ಟು ಅನೇಕ ಜನ ಎಲ್ಲರೂ ಬಂದು ಈ ಒಂದು ದೇವಿಯ ಕಾರ್ಯ ಭಾಳ ವಿಜೃಂಭಣೆ ಮಾಡ್ತಾರೆ ಎಂದು ಹೇಳೋಕೆ ಇಷ್ಟಪಡುತ್ತೇನೆ. ಅಫಜಲ್ಪುರ ನಗರದ ಈ ಒಂದು ಜಾತ್ರಾ ವಿಜಯಲಕ್ಷ್ಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಫಜಲ್ಪುರ ನಗರದ ಎಲ್ಲ ತಾಲೂಕಿನ ಸದ್ಭಕ್ತರು ಈ ಸಾಯಂಕಾಲ 8 ಗಂಟೆಗೆ ತಾಯಿಯ ಒಂದು ಪುರಪ್ರವೇಶವನ್ನು ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಡಕ್ಷರ ಬ್ರಹ್ಮ ಈಶ್ವರಾದ ಮಹೇಂದ್ರ ಶಿವಾಚಾರ್ಯ ಆಗಮಿಸ್ತಾರೆ. ಹಾಗೂ ಸಮಸ್ತ ಎಲ್ಲ ಅಫಜಲ್ಪುರ ನಗರದ ಜಾತ್ರಾ ಮಹೋತ್ಸವ ಸದ್ಭಕ್ತರು, ಗೆಳೆಯರು ಹಾಗೂ ಈ ಒಂದು ನೇತೃತ್ವವನ್ನು ವಹಿಸುವಂಥ ಶ್ರೀ ಕಾರ್ಯಕ್ರಮದ ಕಮಿಟಿಯ ಎಲ್ಲ ಸದ್ಭಕ್ತ ಮಿತ್ರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಇವತ್ತು ಸಾಯಂಕಾಲ 8 ಗಂಟೆಗೆ ಚಾಲುವಾಗಿದ್ದು ಬೆಳಗ್ಗೆ 4-5 ತನಕ ಲಕ್ಷ್ಮೀ ಗುಡಿಯನ್ನು ಪ್ರವೇಶ ಮಾಡಿ ನಂತರ ನಾಳೆಗೆ 5 ಗಂಟೆಗೆ ಏನದ 4 ಗಂಟೆಗೆ ಈ ಒಂದು ತಾಯಿಯ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಎಲ್ಲ ತಾಲೂಕಿನ ಎಲ್ಲರ ಒಂದು ಸಮ್ಮುಖದಲ್ಲಿ ಜಾತ್ರೆಯನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಸದ್ಭಕ್ತರಾದಂಥ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.